ಇಲ್ಲಿ ಮತದಾರರು ಏನ್ ಹೇಳ್ತಾರೆ ಶಾಸಕರ ಕೆಲಸದ ಬಗ್ಗೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕಲಸೆ ಚಂದ್ರಪ್ಪ. ಚಂದ್ರಪ್ಪ ಅವರ ಪ್ರಕಾರ ಸಾಗರಕ್ಕಿರೋ ಸಮಸ್ಯೆ ಏನು? ಗೋಪಾಲಕೃಷ್ಣ ಬೇಳೂರವರು ಶಾಸಕರಾದ್ಮೇಲೆ ಸಮಸ್ಯೆ ಏನು ಕಾಣಿಸೋದಿಲ್ಲ, ಎಲ್ಲ ಹೆಚ್ಚು ಕಡಿಮೆ ಬಗೆಹರಿಸಿದ್ದಾರೆ. ಮತ್ ದಿನನಿತ್ಯ ಜನರ ಒಂದು ಸಾವಿರಾರು ಜನ ಅವ್ರ ಮನೆಗೆ ಬಂದು ತಮ್ಮ ಕುಂದುಕೊರತೆ ಮತ್ತೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ರಸ್ತೆ ಇರ್ಬೋದು, ಸಣ್ಣ ಸಣ್ಣ ಬ್ರಿಡ್ಜ್ಗಳಿರ್ಬೋದು, ಚರ್ಚೆ ಮಾಡ್ತಾರೆ. ಅದಕ್ಕೆ ಅನುದಾನವನ್ನು ಕೂಡ ತರಿಸಿ ಈ ಸರಿ ಕರೂರು ಬಾರಂಗಿ ಹೋಬಳಿಗೆ ಸುಮಾರು 237 ಸಣ್ಣ ಬ್ರಿಡ್ಜ್ಗಳನ್ನ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಬ್ರಿಡ್ಜ್ಗಳಿಗೆ ಒಂದು 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 237 ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನ ಅಲ್ಲಿಯ ಜನರಿಗೆ. ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಸುಮಾರು 15 ಕಿಲೋಮೀಟರ್ ಅವ್ರು ಸುತ್ತಾಕಿ ಹೋಗ್ಬೇಕು. ಅದೇ ಸಣ್ಣ ಸಣ್ಣ ಬ್ರಿಡ್ಜ್ ಕೊಡೋದ್ರಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಲ್ಲಿ ಅವರ ಹೋಗುವಂತ ಜಾಗ ಸೇರ್ಕೊತಾರೆ. ಜನರಿಗೆ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ವರ್ಷ ಸರ್ ಈಗ? ಸರ್, ನನಗೊಂದು 72 ಈಗ. ಆಲ್ಮೋಸ್ಟ್ ಒಂದು 50-55 ವರ್ಷದಿಂದ ಓಟ್ ಹಾಕ್ತಿರ್ತೀರಾ. ನೀವು ನೋಡಿ, ಸಾಗರದ ಬೆಸ್ಟ್ ಎಮ್ ಎಲ್ ಎ ಯಾರು? ಬೆಸ್ಟ್ MLA ಕಾಗೋಡು ತಿಮ್ಮಪ್ಪನವರು. ಇಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಆ ನಂತರದ ಬಂದ ನಮ್ಮ ಗೋಪಾಲಕೃಷ್ಣ ಬೇಳೂರು. ಜನಸಾಮಾನ್ಯರಿಗೆ ಸಿಗ್ತಾರೆ? ಜನಸಾಮಾನ್ಯರಿಗೆ ಎಷ್ಟೊತ್ತಿಗೂ ಸಿಗ್ತಾರೆ. ಬೆಳಗಿಂದ ಸಂಜೆವರೆಗೆ ಅವರು ಇಲ್ಲಿ ಇದ್ದಾಗ ಬೆಳಗ್ಗೆ ಸುಮಾರು 500,000 ಜನ ಬಂದು ಹೋಗ್ತಾರೆ. ಕಾರ್ಯಕ್ರಮಕ್ಕೆ ಹೋದಾಗ ಹಳ್ಳಿ ಕಡೆ ಅಲ್ಲೂ ಕೂಡ ಜನ ಬರ್ತಾರೆ. ಬಂದಂತರಿಗೆ ಎಲ್ಲೂ ಬೇಜಾರು ಮಾಡ್ಕೊಳ್ಳದೆ ಬಹಳ ಸರಳವಾಗಿ ಅವ್ರನ್ನ ಮಾತಾಡಿಸಿ ಯೋಗಕ್ಷೇಮ ಕೇಳಿ ಕುಂದುಕೊರತೆಯನ್ನು ಕೂಡ ಕೇಳಿ ಪರಿಹಾರ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಸರಳ ಸಜ್ಜನ ಶಾಸಕರು. ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಕುಗ್ವೆ ಅಂತ ಹೇಳಿ. ಏನ್ ಮಾಡೋದು ನೀವು? ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಕನ್ನಡಕ್ಕೆ ಬೆಲೆ ಇದೆಯಾ ಸಾಗರದಲ್ಲಿ? ಕನ್ನಡಕ್ಕೆ ಸಾಗರದಲ್ಲಿ ಬೆಲೆ ಇದೆ. ಹೌದು, ಯಾಕಂದ್ರೆ ಟೂರಿಸ್ಟ್ ಹೆವಿ ಬರ್ತಿರ್ತಾರೆ. ಹೌದು, ಇಲ್ಲ, ಕನ್ನಡಕ್ಕೆ ಉತ್ತಮವಾದ ಬೆಲೆ ಇದೆ. ಕನ್ನಡನ ಪ್ರೀತಿ ಮಾಡುವಂತ ಜನ ಸಾಗರದಲ್ಲಿ ತುಂಬಾ ಜನ ಇದ್ದಾರೆ. ಹಾಗಾಗಿ ನಮಗೆ ನಮ್ಮ ರಕ್ಷಣಾ ವೇದಿಕೆಗೆ ಮತ್ತೆ ಕನ್ನಡ ಅಂತ ಯಾವುದೇ ವಿಚಾರಗಳು, ಸಂಘಟನೆಗಳ ವಿಚಾರ ಬಂದಾಗ ನಮಗೆ ಇಲ್ಲಿನ ಜನ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ. ಸಾಗರಕ್ಕಿರೋ ಸಮಸ್ಯೆ ಏನು ಸರ್? ಸಾಗರದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ನಮ್ಮ ಈ ಸಾಗರದ MLA ಗೋಪಾಲಕೃಷ್ಣ ಅವರು ಇದ್ದಾರೆ. ಈಗ ಇವರು ಬಂದ ನಂತರ ಇವಾಗ ಪ್ರತಿಯೊಂದು ರಸ್ತೆ ಆಗಿರ್ಬೋದು ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು ಮತ್ತು ಇಲ್ಲಿರೋ ಒಂದು ಹಾಸ್ಪಿಟ್ಲು ಸಮಸ್ಯೆ. ಆ್ಯಕ್ಚುಲಿ ಇಲ್ಲಿ ಸೊರಬ ಮತ್ತು ಶಿಕಾರಿಪುರ ಇಲ್ಲಿ ಸಾಗರಕ್ಕೆ ಹೆಚ್ಚಾಗಿ ನಾವು ಇಲ್ಲಿ ಹಾಸ್ಪಿಟ್ಲು ಸಾಗರದಲ್ಲಿ ಅನಿವಾರ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಸಾಗರದಲ್ಲಿ ಆಸ್ಪತ್ರೆಯನ್ನು ಹೆಚ್ಚಿಗೆ ಒತ್ತು ಕೊಟ್ಟು ಇಲ್ಲಿನ ಶಾಸಕರು ಒಳ್ಳೆ ರೀತಿಯಲ್ಲಿ ಸೌಲಭ್ಯಗಳನ್ನೆಲ್ಲ ಮಾಡುತ್ತಿದ್ದಾರೆ. ಹಾಗೆ ಮತ್ತೆ ಇಲ್ಲಿನ ಶಾಸಕರು ಶಿಕ್ಷಣಕ್ಕೂ ಒಳ್ಳೆ ರೀತಿಯಲ್ಲಿ ಒತ್ತು ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ಸಿಗ್ತಾರೆ? ಜನಸಾಮಾನ್ಯರಿಗೆ ಸಿಗ್ತಾರೆ. ಅವರು ಯಾವುದೇ ರೀತಿಯ ಒಬ್ಬ ಮುಖಂಡ ನಾಯಕತ್ವ ನಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಒಬ್ಬ ಕೂಲಿ ಕಾರ್ಮಿಕ ಆಗಿರ್ಬೋದು, ಒಬ್ಬ ರೈತನಿಗಾಗಿರ್ಬೋದು, ಅವನಿಗೆ ಸಮಸ್ಯೆ ಇದ್ರೆ ಅವನಿಗೆ ರಾತ್ರಿ 12-1 ಗಂಟೆಗೆ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ ಅವರೇ ನೇರವಾಗಿ ಮಾತಾಡ್ತಾರೆ. ಮತ್ತು ಮನೆಗೆ ಅವ್ರು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅವ್ರ ಮನೆಗೆ ಬಂದ ಸಂದರ್ಭದಲ್ಲಿ ಅವರನ್ನು ಪ್ರೀತಿಯಿಂದ ಕಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಆಮೇಲೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಧೈರ್ಯವನ್ನು ತುಂಬಿ ಅದನ್ನ ಏನು ಅವನ ಸಮಸ್ಯೆ ಅದನ್ನ ಕೂಡಲೇ ಬಗೆಹರಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾಗರಕ್ಕಿರೋ ಸಮಸ್ಯೆ ಏನಂಗಾರೆ, ಇದೊಂದು ಆಗ್ಬೇಕಪ್ಪ ನಮ್ಮೂರಲ್ಲಿ, ಪ್ರತಿಯೊಂದಕ್ಕೂ ಬೇರೆ ಕಡೆ ಹೋಗ್ಬೇಕು ಅನ್ನೋದು ಏನೋ ಒಂದು ಇರುತ್ತಲ್ಲ. ಸಮಸ್ಯೆಗಳೆಲ್ಲ ಇಟ್ಟು ಈಗೆಲ್ಲ ಬಗೆಹರಿಸಿದ್ದಾರೆ. ಆದ್ರೂ ಇನ್ನು ನಮ್ಮ ಸಾಗರ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಸಾಹೇಬ್ರು ಮಾಡ್ತಾರೆ ಅಂತ ನಮ್ದು ಭರವಸೆ ಇದೆ. ಏನು ಚರಂಡಿ ವ್ಯವಸ್ಥೆ, UGD ಅಥವಾ ವಿದ್ಯಾಭ್ಯಾಸ, ಹಾಸ್ಪಿಟ್ಲು ಎಲ್ಲ ಕರೆಕ್ಟ್ ಇದೆಯಾ? ಎಲ್ಲ ಕರೆಕ್ಟ್ ಇದೆ. ಇವಾಗ ಎಲ್ಲೆಲ್ಲಿ ಚರಂಡಿ ಆಗಿಲ್ಲ ಅದನ್ನು ಎಲ್ಲ ಇವಾಗ ಮಾಡಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ನಿಮ್ ಪ್ರಕಾರ ಶಾಸಕರು ಒಳ್ಳೆಯವರು? ಅಧಿಕಾರಿಗಳು ಲಂಚ ಇಸ್ಕೊಳ್ಳೋದು, ಕಮಿಷನ್ ತಗೊಳ್ಳೋದು ಆ ಥರ ಏನು ಇಲ್ಲಿವರೆಗೂ ಕಂಡು ಬಂದಿಲ್ಲ. ನಮ್ಮ ಸಾಹೇಬ್ರು ಬಂದ್ಮೇಲೆ ಪರವಾಗಿಲ್ಲ, ಎಲ್ಲ ಕೆಲಸ ಎಲ್ಲ ಮಾಡ್ಕೊಡ್ತಿದ್ದಾರೆ. ಕಷ್ಟ ಅಂದ್ರೆ ಎಲ್ಲ ಹೋಗಿ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಿದ್ದಾರೆ. ನಿಮ್ಮ ಹೆಸರು? ನಾಗರಾಜ್. ಏನ್ ಮಾಡೋದು? ಅಗ್ರಿಕಲ್ಚರ್. ಹೌದು. ಏನ್ ಸರ್, ನಿಮ್ ಪ್ರಕಾರ ಉದ್ಯೋಗ ಅವಕಾಶ ಮತ್ತೊಂದು ಎಲ್ಲ ಇದೆಯಾ? ಏನ್ ಆಗ್ಬೇಕು ಸಾಗರಕ್ಕೆ? ಇದೆ ಹೊಲ ಇದೆ. ಮತ್ತೆ ಸಾಗರಕ್ಕೆ ಅಂದ್ರೆ ಇನ್ನು ಜೋಗ ಹೋಗೋ ರೋಡ್ ಇದು, ಇನ್ನು ಪ್ಲೇಸ್, ಇನ್ನು ರಸ್ತೆ ಗಿಸ್ತೆ ಎಲ್ಲ ಸ್ವಲ್ಪ ಆಗ್ಬೇಕು. ಮತ್ತೆ ಇವೆಲ್ಲ MLA ಮಾಡ್ಬೇಕು, ಮಾಡ್ತಾರೆ ಅನ್ನೋ ಅನಿಸಿಕೆ ಇದೀವಿ ನಾವೆಲ್ಲ. ಈ ಹಿಂದಿನ MLA ನೋಡ್ರೆ ಕಾಗೋಡು ತಿಮ್ಮಪ್ಪ ಅವರಿದ್ರು, ಹರತಾಳ ಹಾಲಪ್ಪ ಅವರಿದ್ರು, ಸಾಕಷ್ಟು ಜನ ಇದ್ರು. ಇಲ್ಲಿ ಯಾರು ಬೆಸ್ಟ್ MLA ಸಿಗ್ತಾರ ಬೇಳೂರು ಗೋಪಾಲಕೃಷ್ಣ? ಎಲ್ಲರಿಗೂ ಬಾರಿ ಒಳ್ಳೆ ಜನ ಇವರು, ಜನನಾಯಕರು, ಎಲ್ಲರಿಗೂ ಜನ ಮೆಚ್ಚಿದ ನಾಯಕರು ಅಂತಾನೆ ಇಲ್ಲಿ ಹೆಸರುವಾಸಿ ಮಾಡಿದಾರೆ ಅವರು. ಜನಸಾಮಾನ್ಯರು ಯಾರೇ ಬಂದ್ರು ಸಿಗ್ತಾರೆ. ಯಾರೇ ಬಂದ್ರು ಸ್ಪಂದಿಸ್ತಾರೆ, ಏನೇ ಇದ್ರು ಮಾಡ್ತಾರೆ ಗೋಪಾಲಕೃಷ್ಣ ಅವರು. ನಿಮ್ ಪ್ರಕಾರ ರಸ್ತೆಗಳೊಂದು ಸರಿಯಾಗಿ ರಸ್ತೆಗಳಾಗ್ಬೇಕು. ಮತ್ತೆ ಇನ್ನು ಟೂರಿಸ್ಟ್ ಪ್ಲೇಸ್ ಇನ್ನು ಮುಂದೆಲ್ಲ ಇದೆಯಲ್ಲ, ಹೋಟ್ಲು ಗಿಟ್ಲೆಲ್ಲ ಆಗ್ಬೇಕು. ಒಳ್ಳೊಳ್ಳೆ ಮಾಡಿದ್ರೆ ಒಳ್ಳೇದು.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.